ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ವೆಂಕಿ ಬಂಜಾರ ಯೂಟ್ಯೂಬ್ ಚಾನಲ್. ನಮಸ್ತೆ ಸ್ನೇಹಿತರೆ, ನಾವು ಇವತ್ತು ಹಳೇಬೀಡು ಹೊಯ್ಸಳೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನವನ್ನು 190 ವರ್ಷ ಕಷ್ಟಪಟ್ಟು ಕಟ್ಟಿರುವ ದೇವಾಲಯ ಇದು. ಸ್ನೇಹಿತರೆ, ಬೆಂಗಳೂರಿನಿಂದ ಹಳೇಬೀಡು ದೇವಸ್ಥಾನ 215 ಕಿಲೋಮೀಟರ್ ಇದೆ ಹಾಗೂ ಹಾಸನದಿಂದ 32 ಕಿಲೋಮೀಟರ್ ಇದೆ. ಚಿಕ್ಕಮಗಳೂರಿನಿಂದ 42 ಕಿಲೋಮೀಟರ್ ಇದೆ. ಮೊದಲು ಬೇಲೂರು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಪಡೆದುಕೊಂಡು ನಂತರ ಈ ದೇವಸ್ಥಾನಕ್ಕೆ ಬರುತ್ತಾರೆ. ನೀವು ಕೂಡ ಹೀಗೆ ಮಾಡಬಹುದು. ಸ್ನೇಹಿತರೆ, ಆಲ್ರೆಡಿ ಬೇಲೂರು ಚೆನ್ನಕೇಶವ ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ನೋಡಬಹುದು. ಹೊಯ್ಸಳರು ನಿರ್ಮಿಸಿರುವ ದೇವಾಲಯದಲ್ಲಿ ಪ್ರಸ್ತುತ 92 ದೇವಸ್ಥಾನಗಳಿವೆ. ಇವುಗಳಲ್ಲಿ ನಾವು ತಪ್ಪದೇ ನೋಡಬೇಕಾಗಿರುವ ದೇವಸ್ಥಾನಗಳು 3. ಮೊದಲನೆಯದು ಬೇಲೂರು ಚೆನ್ನಕೇಶವ ದೇವಾಲಯ, ಸೆಕೆಂಡು ಹಳೇಬೀಡು ಹೊಯ್ಸಳೇಶ್ವರ ದೇವಸ್ಥಾನ, ಮೂರನೆಯದು ಸೋಮನಾಥಪುರ ಕೇಶವ ದೇವಾಲಯ. ಈ 3 ದೇವಸ್ಥಾನಗಳಲ್ಲಿ ಅತಿ ದೊಡ್ಡ ದೇವಸ್ಥಾನ ಅಂದರೆ ಅದು ಇದೆ. ಬೇಲೂರು ಚೆನ್ನಕೇಶವ ದೇವಾಲಯಕ್ಕಿಂತ 2 ಪಟ್ಟು ದೊಡ್ಡದಿದೆ, ಅಂದರೆ ಇಲ್ಲಿ 2 ದೇವಸ್ಥಾನಗಳಿವೆ. ಈ ದೇವಸ್ಥಾನದಲ್ಲಿ ಸುಮಾರು 20,000 ವಿಗ್ರಹಗಳಿವೆ. ಈ ದೇವಸ್ಥಾನವನ್ನು ನಿರ್ಮಿಸಿದವರು ಹೊಯ್ಸಳರ ಸಾಮ್ರಾಜ್ಯದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡುತ್ತಿರುವ ಕೇತುಮಲ್ಲ. ಇಲ್ಲಿ 2 ದೇವಸ್ಥಾನಗಳಿವೆ. ರಾಜರ ಹೆಸರಿನಲ್ಲಿ ಹೊಯ್ಸಳೇಶ್ವರ ದೇವಸ್ಥಾನ, ರಾಣಿಯರ ಹೆಸರಿನಲ್ಲಿ ಶಾಂತಲೇಶ್ವರ ದೇವಸ್ಥಾನ ಇದೆ. ಈ ದೇವಸ್ಥಾನವನ್ನು 1122ರಲ್ಲಿ ನಿರ್ಮಿಸಲು ಪ್ರಾರಂಭ ಮಾಡುತ್ತಾರೆ. ಈ ದೇವಸ್ಥಾನವನ್ನು ಪೂರ್ತಿಯಾಗಿ ನಿರ್ಮಿಸಲು 190 ವರ್ಷಗಳ ಕಾಲ ಸಮಯ ತೆಗೆದುಕೊಂಡಿದ್ದಾರೆ ನಮ್ಮ ಪೂರ್ವಜರು. ಈ ದೇವಸ್ಥಾನದ ಮೇಲೆ 2 ಸಲ ದಾಳಿ ನಡೆದಿದೆ. 1316 ಮತ್ತು 1327ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯದ ಚೀಫ್ ಕಮಾಂಡರ್ ಆಗಿದ್ದ ಮಲಿಕ್ ಕಾಫರ್ ಈ ದೇವಸ್ಥಾನದ ಮೇಲೆ ದಾಳಿ ಮಾಡುತ್ತಾರೆ. ಇಲ್ಲಿ ಇರುವ ಶಿಲ್ಪಿಗಳನ್ನು ಧ್ವಂಸ ಮಾಡುತ್ತಾನೆ. ಅದೇ ತರಹ ಈ ದೇವಸ್ಥಾನದ ಪಕ್ಕದಲ್ಲೇ ಇದ್ದ ಅರಮನೆಯನ್ನು ಪೂರ್ತಿ ಧ್ವಂಸ ಮಾಡಿರುತ್ತಾನೆ. ಈ ದೇವಸ್ಥಾನದ ಮೇಲೆ ದಾಳಿ ಮಾಡುವಾಗ ಬೇಲೂರಿನ ಚೆನ್ನಕೇಶವ ದೇವಾಲಯವನ್ನು ಪೂರ್ತಿಯಾಗಿ ಮರಳಿನಿಂದ ಮುಚ್ಚಿ ಬಿಡುತ್ತಾರೆ. ಅದಕ್ಕೆ ಬೇಲೂರಿನಲ್ಲಿರುವ ಚೆನ್ನಕೇಶವ ದೇವಾಲಯಕ್ಕೆ ಯಾವುದೇ ತರಹದ ಹಾನಿಯಾಗಿಲ್ಲ. ಹಳೇಬೀಡು ಹಿಂದೆ ದ್ವಾರ ಸಮುದ್ರ ಎಂದು ಹೆಸರಾಗಿದ್ದ ಹೊಯ್ಸಳ ರಾಜವಂಶದ ರಾಜಧಾನಿಯಾಗಿತ್ತು. ಇದು ಹೊಯ್ಸಳರ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪದ ಕೇಂದ್ರವಾಗಿತ್ತು. ಈಗ ಇದು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ ಒಂದು ಐತಿಹಾಸಿಕ ತಾಣವಾಗಿದೆ. ಇಲ್ಲಿರುವ ಪ್ರಸಿದ್ಧ ಹೊಯ್ಸಳೇಶ್ವರ ಮತ್ತು ಕೇದಾರೇಶ್ವರ ದೇವಸ್ಥಾನಗಳು ಹೊಯ್ಸಳರ ಅದ್ಭುತ ವಾಸ್ತುಶಿಲ್ಪದ ಸಾಕ್ಷಿಯಾಗಿ ನಿಂತಿವೆ. ಈಗ ನಾವು ನೋಡಬಹುದು ಹೊಯ್ಸಳರು ಎಷ್ಟು ಅದ್ಭುತವಾಗಿ ದೇವರ ಚಿತ್ರಗಳನ್ನು ಕೆತ್ತಿದ್ದಾರೆ.
ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ಧನ್ಯವಾದಗಳು.